ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಂದಿಗೆ ನಾನು ಇಂದು ಹಂಚಿಕೊಳ್ಳಲಿರುವ ವಿಷಯವಸ್ತು ಪ್ರಾಚೀನ ಸಾಮ್ರಾಜ್ಯಗಳು. ಈ ಮಾಲಿಕೆಯಲ್ಲಿ ಮೌರ್ಯ ಸಾಮ್ರಾಜ್ಯದ ಮೌರ್ಯರ ಆಡಳಿತ ನೋಡ್ಕೊಂಡು ಬರುವ. ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಆಡಳಿತವನ್ನು ಒಳಗೊಂಡಿದೆ. ಕೌಟಿಲ್ಯರ ಅರ್ಥಶಾಸ್ತ್ರ, ಮೇಘಸ್ಥಾನಿಯ ಇಂಡಿಕಾ, ಅಶೋಕನ ಶಿಲಾಶಾಸನಗಳು ಮೌರ್ಯರ ಆಡಳಿತ ತಿಳಿಯಲು ಆಧಾರವಾಗಿವೆ. ಕೇಂದ್ರಾಡಳಿತ. ರಾಜ ಮೌರ್ಯ ಸಾಮ್ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿದ್ದನು. ಪ್ರಜೆಗಳ ಕಲ್ಯಾಣವೇ ಕರ್ತವ್ಯ, ನಿರಂಕುಶವಾದಿಯಾಗಿರಲಿಲ್ಲ. ರಾಜತ್ವವು ಅನುವಂಶಿಕವಾಗಿತ್ತು. ದೈವದತ್ತ ಅಧಿಕಾರದಲ್ಲಿ ನಂಬಿಕೆ ಇರಲಿಲ್ಲ. ಮಂತ್ರಿ ಪರಿಷತ್. ರಾಜನ ನೆರವಾಗಲು ಮಂತ್ರಿ ಪರಿಷತ್ ಇತ್ತು. ಸಪ್ತಾಂಗಗಳು ಕೌಟಿಲ್ಯನ ನೀತಿಯಾಗಿತ್ತು. ರಾಜ, ಅಮತ್ಯ, ಕೋಶ, ಬಲ, ಜನಪದ, ದುರ್ಗ, ಮಿತ್ರ ಮಂತ್ರಿಗಳನ್ನು ಅಮಾತ್ಯರೆಂದು ಕರೆಯಲಾಗುತ್ತಿತ್ತು. ಮಂತ್ರಿ ಪರಿಷತ್ ಸಭೆಗಳು ಗುಪ್ತವಾಗಿ ನಡೆದಿದ್ದವು. ಸಚಿವರಲ್ಲಿ ಅಮಾತ್ಯ, ಪುರೋಹಿತ, ಯುವರಾಜ, ಸೇನಾಪತಿ ಪ್ರಮುಖರಾಗಿದ್ದರು. ಕೌಟಿಲ್ಯನ ಪ್ರಕಾರ ಪ್ರತಿ ಮಂತ್ರಿಗೆ 48,000 ಪಣಗಳ ವೇತನ ನೀಡುತ್ತಿತ್ತು. ಬಹುಮಟ್ಟಿಗೆ ಹಣದ ರೂಪದಲ್ಲಿಯೇ ಸಂಬಳ ನೀಡಲಾಗುತ್ತಿತ್ತು. ಸಚಿವಾಲಯ. ಕೇಂದ್ರ ಸರ್ಕಾರದ ಆಡಳಿತ ವಿಷಯಗಳನ್ನು 18 ಇಲಾಖೆಗಳಲ್ಲಿ ವಿಭಾಗಿಸಲಾಗಿತ್ತು. ಇದನ್ನು ಸಚಿವಾಲಯ ಎನ್ನಲಾಗುತ್ತಿತ್ತು. ಪ್ರತಿ ಇಲಾಖೆಗೆ ಒಬ್ಬೊಬ್ಬ ಮಂತ್ರಿಯ ಮೇಲ್ವಿಚಾರಣೆಯಲ್ಲಿತ್ತು. ಅಂತಹ ಮಂತ್ರಿಗಳೆಂದರೆ ಮಂತ್ರಿ, ಸೇನಾಪತಿ, ಪುರೋಹಿತ, ಯುವರಾಜ, ದ್ವಾರಪಾಲಕ, ಅಂತರ್ದೇಶಿಕ, ಪಶಸ್ತ್ರಿ, ಸಮಹರ್ತ, ಸನ್ನಿಧಾತ, ಪ್ರದೇಸ್ಥ, ನ್ಯಾಯಿಕ, ಕ್ಷಾರ, ವ್ಯಾವಹಾರಿಕ, ಕರ್ಮಾಂತಿಕ, ಅಧ್ಯಕ್ಷ, ದಂಡಪಾಲ, ದುರ್ಗಪಾಲ, ಅಂತಪಾಲ. ಕಂದಾಯ. ರಾಜ್ಯ ಆದಾಯದ ಮೂಲ ಉತ್ಪನ್ನದ 1/4 ಭಾಗವಾಯಿತು. ಕಂದಾಯವನ್ನು ಭಾಗ ಮತ್ತು ಬಲಿ ಎಂದು ಕರೆಯಲಾಗುತ್ತಿತ್ತು. ಅದನ್ನು ಹಣ ಇಲ್ಲವೇ ದವಸದ ರೂಪದಲ್ಲಿ ಕೊಡಬಹುದಾಗಿತ್ತು. ರಂಜುಕನು ಕಂದಾಯ ವಸೂಲಿ ಮಾಡುತ್ತಿದ್ದನು. ಕೇಂದ್ರ ಖಜಾನೆ ಅಮಾತ್ಯನಿಗೆ ಸೇರಿದುದಾಗಿತ್ತು. ಮೌರ್ಯರು ನೀರಾವರಿ ಕಾರ್ಯಗಳಿಗೆ ವಿಶೇಷ ಗಮನ ನೀಡಿದ್ದರು. ನ್ಯಾಯಾಡಳಿತ. ರಾಜನೇ ಸರ್ವೋಚ್ಚ ನ್ಯಾಯಾಧೀಶ. ರಾಜನ ತೀರ್ಪು ಅಂತಿಮವಾಗಿತ್ತು. ನಗರಗಳಲ್ಲಿ ವ್ಯಾವಹಾರಿಕ ಮಾತ್ರರೆಂಬ ನ್ಯಾಯಾಧೀಶರಿದ್ದರು. ಗ್ರಾಮಗಳು, ಪಂಚಾಯಿತಿಗಳು ಸಣ್ಣ ಪ್ರಕರಣಗಳು ತೀರ್ಮಾನಿಸುತ್ತಿದ್ದವು. ಪ್ರಾಂತ್ಯಗಳಲ್ಲಿ ಜನಪದ, ಸಂಧಿ, ದ್ರೋಣಮುಖ, ಸಂಗ್ರಹ, ಸ್ಥಾನೀಯ ಎಂಬ ನ್ಯಾಯಾಲಯಗಳಿದ್ದವು. ಜಿಲ್ಲಾ ನ್ಯಾಯಾಧೀಶರನ್ನು ರಜುಕರೆಂದು, ಗ್ರಾಮಗಳಲ್ಲಿ ಪಂಚಮರೆಂದು ಕರೆಯುತ್ತಿದ್ದರು. ಅಶೋಕನು ನೇಮಿಸಿದ ಧರ್ಮ ಮಹಾಮಾತ್ರರೆಂಬುವವರು ಊರಿಂದ ಊರಿಗೆ ಸಂಚರಿಸಿ ಧರ್ಮಬೋಧನೆ ಜೊತೆಗೆ ನ್ಯಾಯದಾನ ಸಹ ಮಾಡುತ್ತಿದ್ದರು. ರಾಜಧಾನಿಯಲ್ಲಿ ಮುಖ್ಯ ನ್ಯಾಯಾಲಯವಿದ್ದು ಅದರ ಮುಖ್ಯಸ್ಥನಿಗೆ ಧರ್ಮಾಧಿಕಾರಿನ್ ಎಂದು ಕರೆಯುತ್ತಿದ್ದರು. ಕೌಟಿಲ್ಯನ ಪ್ರಕಾರ 4 ತರಹದ ಕಾನೂನುಗಳು ಇದ್ದವು: ಧರ್ಮ, ವ್ಯವಹಾರ, ಚರಿತಂ ಮತ್ತು ರಾಜಶಾಸನವಾಗಿತ್ತು. ಅಂದು 2 ಬಗೆಯ ನ್ಯಾಯಾಲಯಗಳಿದ್ದವು. ಧರ್ಮಸ್ಥೇಯ ಅಂದರೆ ಸಿವಿಲ್ ನ್ಯಾಯಾಲಯಗಳು. ಇದರ ನ್ಯಾಯಾಧೀಶ ಆಸ್ತಿ ವಿವಾದ, ಸಾಲ ವ್ಯವಹಾರ, ವಿವಾಹ ಪ್ರಕರಣಗಳನ್ನು ನೋಡಿಕೊಳ್ಳುತ್ತಿದ್ದ. ಕಂಟಕ ಶೋಧನಾ ಕೋರ್ಟುಗಳು ಅಪರಾಧ ಪ್ರಕರಣಗಳನ್ನು ನೋಡಿಕೊಳ್ಳುತ್ತಿದ್ದವು. ಶಿಕ್ಷೆಗಳು ಅತ್ಯಂತ ಕಠಿಣವಾಗಿದ್ದವು. ಅಶೋಕನು ಬೌದ್ಧ ಮತಾವಲಂಬಿಯಾದರೂ ಶಿಕ್ಷೆ ಸಡಿಲಗೊಳಿಸಿರಲಿಲ್ಲವಾದ್ದರಿಂದ ಅಪರಾಧ ಪ್ರಕರಣಗಳ ಸಂಖ್ಯೆ ಇಳಿದಿತ್ತೆಂದು ಮೇಘಸ್ಥಾನಿಸ್ ಹೇಳಿದ್ದಾರೆ. ಪಾಟಲಿಪುತ್ರದಲ್ಲಿ 6 ಲಕ್ಷ ಜನಸಂಖ್ಯೆ ಇದ್ದರೂ ದರೋಡೆಗಳ ಸಂಖ್ಯೆ ದಿನಕ್ಕೆ 8 ಮೀರುತ್ತಿರಲಿಲ್ಲ. ಆಶ್ಚರ್ಯ ಅಲ್ವಾ ನಮಗೆ? ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಒಂದು ಕಳ್ಳತನ ಆಯಿತು ಅಂದರೆ ಹಿಡಿಲಿಕ್ಕೆ ಆಗೋದಿಲ್ಲ. ಸೇನಾ ಆಡಳಿತ. ಚಂದ್ರಗುಪ್ತನು ಸೈನ್ಯವು ಕೂಟ ಯುದ್ಧಕ್ಕೆ ಹೆಸರಾಗಿತ್ತು. ಪ್ಲೂಟಾರ್ಕನು ಚಂದ್ರಗುಪ್ತನು ಅಖಂಡ ಭಾರತವನ್ನು ಗೆಲ್ಲಲು ಅವನ ಪ್ರಬಲ ಸೈನ್ಯವೇ ಕಾರಣವಾಗಿತ್ತು ಎಂದಿದ್ದಾನೆ. ಚಂದ್ರಗುಪ್ತನೇ ಸೈನ್ಯದ ಮಹಾದಂಡನಾಯಕನಾಗಿದ್ದನು. ಮೇಘಸ್ಥಾನಿಸ್ ಹೇಳಿರುವಂತೆ ಈ ಅಗಾಧ ಸೇನಾಡಳಿತದ ಮೇಲ್ವಿಚಾರಣೆ ಪಾಟಲಿಪುತ್ರದಲ್ಲಿ 30 ಸದಸ್ಯರಿದ್ದ ಒಂದು ಯುದ್ಧ ಕಚೇರಿ ಇದ್ದಿತು. 5 ಸದಸ್ಯರನ್ನು ಒಳಗೊಂಡ
6 ಮಂಡಳಿಗಳನ್ನು ಹೊಂದಿತ್ತು. 1 ನೌಕಾ ಮಂಡಳಿ, 2 ಸಾರಿಗೆ ಸಂಪರ್ಕ ಮಂಡಳಿ, 3 ಕಾಲ್ದಳ ಮಂಡಳಿ, 4 ಅಶ್ವದಳ ಮಂಡಳಿ, 5 ರಥಗಳ ಮಂಡಳಿ, 6 ಗಜದಳ ಮಂಡಳಿ. ಸೈನಿಕರಿಗೆ ವೇತನ ಕೊಡುವ ಪದ್ಧತಿ ಇತ್ತು. ರಾಜನಿಗೆ ಸ್ತ್ರೀ ಅಂಗರಕ್ಷಕರ ಪಡೆ ಇದ್ದಿತ್ತು. ವಿ.ಎ. ಸ್ಮಿತ್ ಪ್ರಕಾರ ಚಂದ್ರಗುಪ್ತನು ಸೈನಿಕರ ಅಗತ್ಯ ವಸ್ತುಗಳ ಪೂರೈಕೆಗಾಗಿ ಒಂದು ಪ್ರತ್ಯೇಕ ಮಂಡಳಿಯನ್ನೇ ರಚಿಸಿದ್ದನು. ಗೂಢಾಚಾರ ಪದ್ಧತಿ. ಮೌರ್ಯರು ದಕ್ಷವಾದ ಗೂಢಾಚಾರ ಪದ್ಧತಿಯನ್ನು ಸಂಘಟಿಸಿದ್ದರು. ಗೂಢಾಚಾರಿಗಳನ್ನು ಗುರುಪುರುಷರೆಂದೇ ಕರೆಯುತ್ತಿದ್ದರು. ಈ ಗೂಢಾಚಾರಿಗಳನ್ನು ಮಹಾಮಾತು ಪ್ರಸಾರಪ ಎಂಬುವರು ನಿಯಂತ್ರಿಸುತ್ತಿದ್ದರು. ಗೂಢಾಚಾರಿಗಳಲ್ಲಿ 2 ಮಾದರಿ ಇತ್ತು. ಸಮಸ್ಯಃ ನಿರ್ದಿಷ್ಟ ಸ್ಥಳಗಳಲ್ಲಿ ಇದ್ದವರು, ಸಂಚಾರಃ ಚಲಿಸುವ ಗೂಢಾಚಾರ್ಯರು. ಪ್ರವೇದಕರು ಪ್ರಮುಖ ಸುದ್ದಿವಾಹಕರಾಗಿದ್ದರು. ವಾರಾಂಗನೆಯರು, ವೇಶ್ಯೆಯರು, ಹಾವಾಡಿಗರು, ವಿಷಕನ್ಯೆಯರು, ಕೈದಿಗಳು, ವ್ಯಾಪಾರಿಗಳು ಮತ್ತು ಸನ್ಯಾಸಿಗಳನ್ನು ಗೂಢಾಚಾರರಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ವಿದೇಶಗಳಲ್ಲೂ ಗೂಢಾಚಾರವನ್ನು ನೇಮಿಸಲಾಗಿತ್ತು. ಅಶೋಕ ಸ್ವತಃ ವೇಷ ಧರಿಸಿ ಇಂತಹ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದನು. ಪೌರಾಡಳಿತ. ಮೇಘಸ್ಥಾನಿಸನ ಪ್ರಕಾರ ಪಾಟಲಿಪುತ್ರದ ನಗರಾಡಳಿತ ನೋಡಿಕೊಳ್ಳಲು 30 ಸದಸ್ಯರುಳ್ಳ ಒಂದು ಸಮಿತಿ ಇದ್ದು ಅದು 6 ಮಂಡಳಿಗಳನ್ನು ಹೊಂದಿತ್ತು. ಕೈಗಾರಿಕಾ ಮಂಡಳಿ, ಕೈಗಾರಿಕೆ ಮೇಲ್ವಿಚಾರಣೆ, ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಮತ್ತು ವಸ್ತುಗಳ ಪರಿಶೀಲನೆ. ವಿದೇಶಿಯರ ಗುಣಮಟ್ಟ ಮತ್ತು ವಸ್ತುಗಳ ಪರಿಶೀಲನೆ. ವಿದೇಶಿಯರ ಮಂಡಳಿ ವಿದೇಶಿ ಪ್ರವಾಸಿಗರ ಯೋಗಕ್ಷೇಮ, ಅವರ ಸತ್ತರೆ ಶವ ಸಂಸ್ಕಾರ ಮಾಡುವುದು ಇತ್ಯಾದಿ ಕರ್ತವ್ಯ. ಜನಗಣತಿ ದಾಖಲಾತಿ ಮಂಡಳಿ ಜನಸಂಖ್ಯೆ ದಾಖಲಾತಿ. ಆಡಳಿತ ಮತ್ತು ಅಳತೆ ಮತ್ತು ತೂಕ ಮಂಡಳಿ ವಸ್ತುಗಳ ಬೆಲೆಗಳ ನಿಯಂತ್ರಣ, ಅಳತೆ ಮತ್ತು ತೂಕಗಳ ತನಿಖೆ ಮಾಡುವುದು. ಸಿದ್ಧ ವಸ್ತುಗಳ ಮಂಡಳಿ ಹಳೆಯ ಹೊಸ ವಸ್ತುಗಳನ್ನು ಪ್ರತ್ಯೇಕವಾಗಿ ಮಾರಾಟ ಮಾಡುವುದು, ಕಲಬೆರಕೆ ತಡೆಯುವಿಕೆ ಉದ್ದೇಶವಾಗಿತ್ತು. ತೆರಿಗೆ ಮಂಡಳಿ ನಗರದಲ್ಲಿ ಮಾರುವ ವಸ್ತುಗಳ ಮೇಲೆ ಟೈಟ್ಸ್ ಎಂಬ 6ನೇ ಒಂದು ಭಾಗ ತೆರಿಗೆ ವಸೂಲಿ ಮಾಡುವುದು ಇದರ ಕೆಲಸ. ಪಾಟಲಿಪುತ್ರದ ನಗರಾಡಳಿತದ ಮುಖ್ಯಸ್ಥನನ್ನು ನಗರಾಧ್ಯಕ್ಷ ಅಥವಾ ನಗರಿಕ ಎಂದು ಕರೆಯಲಾಗಿತ್ತು. ಅವನ ನೆರವಿಗೆ ಗೋಪ ಮತ್ತು ಸ್ಥಾನಿಕ ಎಂಬ ಅಧಿಕಾರಿಗಳಿದ್ದರು. ತಕ್ಷಶಿಲಾ ಮತ್ತು ಉಜ್ಜಯಿನಿಗಳಲ್ಲೂ ಇದೇ ಮಾದರಿಯ ಪೌರಾಡಳಿತವಿತ್ತು. ತುಂಬ ಆಶ್ಚರ್ಯ ಆಗ್ತಾ ಇದೆ. ನಾವು ಇವತ್ತು ಮಾಡುವ ಕೆಲಸವನ್ನು ಅಂದೇ ಅಶೋಕ ಚಕ್ರವರ್ತಿ ತನ್ನ ಆಡಳಿತದಲ್ಲಿ ಪ್ರಾಯೋಗಿಕವಾಗಿ ಪ್ರತ್ಯಕ್ಷವಾಗಿ ತಂದಿದ್ದ ಎಂದರೆ ನಮಗೂ ನಂಬಲು ಅಸಾಧ್ಯ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇದೆ ಎಂದು ನಾನು ಭಾವಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು.